ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ನನಗೆ ಪ್ರೋತ್ಸಾಹ ನೀಡಿದ್ದೀರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಮತ್ತು ನನ್ನ ಚಾನಲ್ನ ನೋಡಿ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮದೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವ್ಯಾವ ವೀಡಿಯೋಸ್ ಮಾಡಬೇಕು, ವೀಡಿಯೋಸ್ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ನಮ್ಮ ಡೈಲಿ ರೊಟೀನ್ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ಬೇಗ ಎದ್ದು ನನ್ನ ಮಕ್ಕಳು ಇವಾಗ 8:15 ದೊಡ್ಡವನು ಸ್ಕೂಲಿಗೆ ಹೋಯ್ತು. ನಾನು ಹೋಗೋಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಅವನಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಅವನು ಹೋಗಿದ್ದಿಂದನೇ ನನ್ನ ಚಿಕ್ಕವನು ತ್ರಿಶುಗೆ ರೆಡಿ ಮಾಡಿ ಅವನು 9:30 ಕಳಿಸ್ಬೇಕು. ಅವನಿಗೆಲ್ಲ ರೆಡಿ ಮಾಡಿ ಕಳಿಸ್ದೆ. ನಾನು ಇವಾಗ ಒಂದು ಸ್ವಲ್ಪ ಫ್ರೀ ಆಯ್ತಾಗ ನನಗೆ ಕಾಫಿನೋ ಏನೋ ಸ್ವಲ್ಪ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ನನ್ನ ನೆಕ್ಸ್ಟು ಕೆಲಸಗಳು ಏನೇನಿದೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮೈಸೂರಿಯನ್ಸಿಗಂತೂ ತುಂಬ ಸ್ಪೆಷಲ್ಲು. ನಾನು ಮದುವೆ ಆಗಿ ಒಂದು 10 ಇಯರ್ಸ್ ಆಗಿದೆ. ಆ 10 ಇಯರ್ಸಲ್ಲೇ ನಮಗೆ ಚಾಮುಂಡಿ ಬೆಟ್ಟ ಅಂದರೆ ಏನೋ ಒಂಥರ ಸ್ಪೆಷಲ್ಲು. ಒಂದು ಮದುವೆ ಆದ ವಾರ್ಷಿಕೋತ್ಸವ ಆಗಲಿ, ನಮ್ಮ ಬರ್ಡೇ ಆಗಲಿ, ಏನಾರ ಆದ್ರೂ ನಾವು ಹೋಗೋದು ಮೊದಲು ಚಾಮುಂಡಿ ಬೆಟ್ಟಕ್ಕೆ. ಈ ಆಷಾಢ ಶುಕ್ರವಾರದಲ್ಲಂತೂ ಚಾಮುಂಡಿ ಬೆಟ್ಟದಲ್ಲಿ ತುಂಬ ರಶ್ ಇರುತ್ತೆ. ಅಷ್ಟು ಜನ ಸೇರಿರ್ತಾರೆ, ಅಷ್ಟು ಸ್ಪೆಷಲ್ಲು. ಅಲಂಕಾರ ಅಂತೂ ನೋಡೋದಕ್ಕೆ ಕಣ್ಣೇ ಸಾಲಲ್ಲ. ನಾವು 3ನೇ ಶನಿವಾರ ಬೆಟ್ಟಕ್ಕೆ ಹೋಗ್ತೀವಿ. ಬೆಟ್ಟದಲ್ಲಿ ಅಂದರೆ ಬೆಳಗ್ಗೆನೇ 5 ಗಂಟೆಗೆ ಎದ್ದು ಹೋದರೆ ನಮ್ಗೆ ದರ್ಶನ ಆಗೋದೇ 9:30. ಅದು 300 2000 VIP ದರ್ಶನ ಇರೋದಕ್ಕೆ ಅದಕ್ಕೆ ಹೋಗೋದ್ರೇನು ನಮಗೆ 8:30 ದರ್ಶನ ಆಗುತ್ತೆ. 8:30 9:30 ಆಗುತ್ತೆ. ಓಟ್ ಟೈಮ್ ಹೋಗಿದಾಗ ನಮಗೆ 11:30 ದರ್ಶನ ಆಗಿದ್ದು. 5 ಗಂಟೆಗೆ ಹೋಗಿದ್ದಕ್ಕೆ 11:30 ದರ್ಶನ ಆಗಿತ್ತು. ಅಷ್ಟು ರಶ್ ಇರುತ್ತೆ. ದರ್ಶನ ಅಂತ ಫ್ರೀ ದರ್ಶನಕ್ಕಂತೂ ಒಬ್ಬೊಬ್ಬರು 3 ಗಂಟೆ ರಾತ್ರಿಗೆ ನಿಂತಿರ್ತಾರೆ. ಅವ್ರಿಗೆ ಮಧ್ಯಾಹ್ನ ಆ ಥರ ದರ್ಶನ ಆಗುತ್ತೆ. ಅಷ್ಟು ರಶ್ ಇರುತ್ತೆ. ಈ ಸಲ ಏನೋ ತುಂಬ ಸ್ಪೆಷಲಾಗಿ ಮಾಡಿದ್ದಾರೆ. ಬೆಟ್ಟ ಹತ್ತಿ ಬರೋರಿಗೆಲ್ಲ ಬಾದಾಮಿ ಹಾಲು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾರೆ. ಮತ್ತು ಇದು ಫ್ರೀ ದರ್ಶನದಲ್ಲಿ ನಿಂತಿರೋರಿಗೆಲ್ಲ ಬಾದಾಮಿ ಹಾಲು 3 ಕ್ಯೂ ಆದಮೇಲೆ ಬಾದಾಮಿ ಹಾಲು ಕೊಡ್ತಾರಂತೆ. ಇವತ್ತೆಲ್ಲ ಏನೋ ಒಂದು ಸ್ವಲ್ಪ ಸ್ಪೆಷಲಾಗಿ ಏನೋ ಅರೇಂಜ್ಮೆಂಟ್ ಮಾಡಿದ್ದಾರೆ. ಬಸ್ ಬಂದು ನಮ್ಮನೆ ಹತ್ರ ಲಲಿತ್ ಮಹಲ್ದು ಒಂದು ಫೀಲ್ಡ್ ಇದೆ. ಆ ಫೀಲ್ಡ್ ಹತ್ರನೇ ಬಸ್ಗಳು 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 5 ಗಂಟೆಗೆ ಸ್ಟಾರ್ಟ್ ಆದರೆ ಇನ್ನು ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಫ್ರೀಯಾಗಿರುತ್ತೆ. ಅಲ್ಲೂ ಕ್ಯೂ ಅದನ್ನು ಬಳಸ್ಕೊಂಡು ಬಸ್ ಹತ್ತಕ್ಕೆ ಹೋಗ್ಬೇಕು ಅಂದರೆ ಅಲ್ಲೂ ಬಳಸ್ಕೊಂಡು ಹೋಗಬೇಕು. ಅಷ್ಟು ಇದಿರುತ್ತೆ. ಇನ್ನು ಮೈಸೂರಲ್ಲಂತೂ ಕೇಳಂಗೆ ಇಲ್ಲ. ಇನ್ನು ಆಷಾಢ ಶುಕ್ರವಾರದಲ್ಲಿ ಪ್ರತಿಯೊಂದು ಏರಿಯಾಸ್ಗಳಲ್ಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾದ ಕೊಡ್ತಾ ಇರ್ತಾರೆ. 4 ಫ್ರೈಡೇ ಬರುತ್ತೇನೋ, ಆ 4 ಫ್ರೈಡೇಲೂ ಕೂಡ ಪ್ರಸಾದಗಳನ್ನ ಹಂಚ್ತಾ ಇರ್ತಾರೆ. ಇದೇ ಆಷಾಢದಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಅಂದರೆ ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬ ಬರೋದ್ರಿಂದ ಇಲ್ಲಿ ಲೋಕಲಲ್ಲಿ ಎಲ್ಲೆಲ್ಲಿ ಇರುತ್ತೋ ಆ ದೇವಸ್ಥಾನಗಳು ಅಂತೂ ಅಲ್ಲೂ ರಶ್ ಇರುತ್ತೆ. ಅಲ್ಲೂ ಚೆನ್ನಾಗಿ ದೇವಸ್ಥಾನ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ, ಸಖತ್ತಾಗಿ ಮಾಡಿರ್ತಾರೆ. ಅಲ್ಲೂ ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಮತ್ತು ನಾನು ಇವಾಗೆಲ್ಲ ಕೆಲಸ ಮಾಡಬೇಕು. ಕೆಲಸ ಮಾಡಿ ಎಸ್ಟರ್ಡೇನೇ, ಇವತ್ತು ಶುಕ್ರವಾರ ಅಂತ ಹೇಳಿ ಎಸ್ಟರ್ಡೇನೇ ದೇವ್ರ ಮನೆ, ದೇವ್ರ ಪಾತ್ರೆಗಳು, ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಏನಿದ್ರು ಸ್ವಲ್ಪ ಹೂವು ಹಾಕಿ ದೀಪ ಹಚ್ಚಬೇಕು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು, ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋದ್ರು. ಇನ್ನೇನಿದ್ರು ನಾನು ಒಬ್ಬಳೇ ಸ್ವಲ್ಪ ಮನೆಯೆಲ್ಲ ಕೆಲಸ ಮುಗಿಸ್ಕೊಳ್ಬೇಕು. ಬನ್ನಿ ನನ್ನ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಈಸಿಯಾಗಿ ಆಗುವಂತಹ ಬಿಸಿಬೇಳೆಭಾತ್ ಮಾಡ್ಕೊಂಡಿದ್ದೀನಿ. ಮೊದಲು ಒಂದು ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆಬೀಜ, ಕ್ಯಾಪ್ಸಿಕಮ್, ಬಟಾಣಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ, ಉಪ್ಪು, ರುಚಿಗೆ ತಕ್ಕಷ್ಟು ಹಾಕಿ ಫ್ರೈ ಮಾಡಿ ಅದಕ್ಕೆ ನಮ್ಮನೆಯಲ್ಲಿ ಇರುವಂತಹ ತರಕಾರಿಗಳನ್ನ ಹಾಕ್ಬೋದು. ನಾನಿಲ್ಲಿ ಕ್ಯಾರೆಟ್, ಬೀನಿಸನ್ನು ಹಾಕ್ಕೊಂಡಿದ್ದೀನಿ. ನಂತರ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಮತ್ತು ಹೋಮ್ಮೇಡ್ ಬಿಸಿಬೇಳೆಭಾತ್ ಪೌಡರು, ಸ್ಮ್ಯಾಶುಡ್ ಬೇಳೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಅದು ಕುದ್ದ ನಂತರ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನು ಹಾಕಿ ತೊಳೆದಿರೋ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿಯಾದ ಟೇಸ್ಟಿಯಾಗಿ ಬಿಸಿಬೇಳೆಭಾತ್ ರೆಡಿಯಾಗುತ್ತೆ. ಇದು ಈಸಿಯಾಗಿ ಮನೇಲೇ ಮಾಡ್ಬೋದು. ಹೆಣ್ಮಕ್ಳಿಗಂತೂ ಮನೇಲಿ ಎಷ್ಟೇ ಕೆಲಸ ಮಾಡಿದ್ರೂ ಕೆಲಸ ಬೇಗ ಮುಗಿಯೋದೇ ಇಲ್ಲ. ಕೆಲಸ ಮಾಡ್ತಾಯಿದ್ರೆ ಕೆಲಸ ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಅದೇ ಥರನೋ, ನನಗೆ ಮಾತ್ರ ಅದೇ ಥರನೋ ಗೊತ್ತಿಲ್ಲ. ನನಗಂತೂ ಕೆಲಸ
ಮಾಡ್ತಾನೆ ಇದ್ರು ಇದ್ದೇ ಇರುತ್ತೆ. ಮಕ್ಕಳು ಕಟ್ಕೊಂಡು ಕೆಲಸನೇ ಮಾಡೋದಕ್ಕಾಗಲ್ಲ. ಎಲ್ಲ ಪ್ರತಿಯೊಂದು ನಾವೇ ಕೆಲಸ ಮಾಡಬೇಕು. ಯಾರು ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಏನು ಮಾಡೋಕ್ಕಾಗಲ್ಲ, ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದೊಳ್ಬೇಕು. ಬಟ್ ನಂಗೆ ಬೇಗ ಎದ್ದೊಳೋದಕ್ಕಾಗಲ್ಲ. ಏನು ಮಾಡೋಣ, ಹೆಂಗೋ ಆದಂಗೆ ಆಗಲಿ ಅಂದ್ಬಿಟ್ಟು ಮಾಡ್ತೀನಿ. ಆದರೆ ಬೆಳಿಗ್ಗೆ ಹೊತ್ತು ಪೂಜೆ ಮಾಡ್ತೀನಿ, ಇಲ್ಲ ಅಂದರೆ ಸಂಜೆ ಮೇಲೆ ಪೂಜೆ ಮಾಡ್ತೀನಿ. ಮಕ್ಕಳಂತೂ ಮನೇಲಿ ನೀಟಾಗಿ ಮನೆ ಇಳಿಸ್ಕೊಂಡು ಕೊಡೋಲ್ಲ. ಎಷ್ಟಾರ ನೀಟ್ ಮಾಡ್ತಾ ಇರಿ, ಅವರು ಗಲೀಜು ಮಾಡ್ತಾನೆ ಇರ್ತಾರೆ. ಗಲೀಜು ಅಂದರೆ ಆಟ ಆಡೋದು ಇದು. ಮನೆಗೆ ಬಂದ್ರಂತೂ ನನಗೆ ಯಾವ ಕೆಲಸನೂ ಮಾಡೋದಕ್ಕೆ ಕೊಡೋದಿಲ್ಲ, ಅಷ್ಟು ಇದು ಮಾಡ್ತಾರೆ ಮಕ್ಕಳು. ಇನ್ನು ಈ ಪಾತ್ರೆಗಳಂತೂ ತೊಳೆದು ಸಾಕಾಗ್ತಿದೆ ನನಗಂತೂ. ಇನ್ನು ಬೆಳಗ್ಗೆ ರಾತ್ರಿ ಒಂದ್ಸಲಿ ತೊಳೆದಿರ್ತೀನಿ, ಬೆಳಗ್ಗೆ ಒಂದ್ಸಲಿ ತೊಳೆದಿರ್ತೀನಿ, ನಾಷ್ಟ ಆದ್ಮೇಲೆ ಒಂದ್ಸಲಿ ತೊಳಿತೀನಿ, ತಿರ್ಗಾ ಮಧ್ಯಾಹ್ನ ಅಡುಗೆವು ಬಿದ್ದಾಗ ತೊಳಿಬೇಕು. ಬರೀ ಪಾತ್ರೆ ತೊಳೆಯೋದ್ರಲ್ಲೇ ಕೆಲಸ ಮುಗ್ದೋಯ್ತೈತೆ. ಬರೀ ಪಾತ್ರೆ ತೊಳಿ, ಕಸ ಗುಡಿಸು, ನೆಲ ಒರೆಸು, ಅಡುಗೆ ಮಾಡು, ನಾಷ್ಟ ಮಾಡು, ಪೂಜೆ ಮಾಡು ಅನ್ನೋಷ್ಟೇ ನಮ್ಮ ಡೈಲಿ ಮುಗ್ದೋಗುತ್ತೆ. ಏನೇ ಆದರೂ ಮದುವೆಗಿಂತ ಮುಂಚೆ ಅಪ್ಪನ ಮನೇಲಿ ಇದು ಮಾಡಿದ್ರು ಉಂಟು, ಮಾಡಲು ಉಂಟು, ಹೆಂಗೋ ಆರಾಮಾಗಿ ಇರ್ಬೋದು. ಮದುವೆ ಆದ್ಮೇಲಂತೂ ಹೇಳೋಕ್ಕೆ ಆಗೋದೇ ಇಲ್ಲ. ಯಾರ್ಯಾರು ಹೆಣ್ಮಕ್ಳು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಮದುವೆಗಿಂತ ಮುಂಚೆನೇ ಎಲ್ಲ ಎಂಜಾಯ್ ಮಾಡ್ಕೊಂಡ್ವಿ. ಒಟ್ಟಿನಲ್ಲಿ ಹೆಣ್ಮಕ್ಳು ಅಂದರೆ ಕೆಲಸಗಳು ಕಲ್ತಿರ್ಬೇಕು. ಕಲ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅನುಸರಿಸ್ಕೊಂಡು ಹೋಗುವಂಥ ಅತ್ತೆದಿರು ಇದ್ದರೆ ಸರಿ, ಇಲ್ಲ ಅಂದರೆ ತುಂಬ ಸಫರ್ ಮಾಡೋಕ್ಕಾಗುತ್ತೆ. ಎಲ್ಲರ ಕೈಲೂ ಒಂದೊಂದು ಮಾತು ಕೇಳಬೇಕು. ಕಲಿತಿಲ್ಲ, ಪಾತ್ರೆ ತೊಳೆದಿರ್ತೀನಲ್ಲ, ಹೊಸದು ಅವೆಲ್ಲನೂ ನಮ್ಮಮ್ಮ ತುಂಬ ಪ್ರೀತಿಯಿಂದ ಇದು ಮಾಡಿ ಬೆಳೆಸಿದ್ರು. ಮದುವೆ ಬಂದಮೇಲಂತೂ ಕಲಿಯೋದಿಲ್ಲ. ಇಲ್ಲ ಎಲ್ಲರ ಕೈಲೂ ಚೆನ್ನಾಗಿ ಬಯಸ್ಕೊಂಡಿದ್ದೀನಿ. ಅಡುಗೆ ಮಾಡೋದು ಬಿಡಲ್ಲ ಅಂತೆಲ್ಲ ಬಯಸ್ಕೊಂಡಿದ್ದೀನಿ. ಇವಾಗ ಎಲ್ಲ ಅಡುಗೆನೂ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆನೂ ಒಗಿತೀನಿ, ನೆಲನೂ ಒರೆಸ್ತೀನಿ, ಎಲ್ಲ ಕಲ್ತಿದ್ದೀನಿ. ಹೇಳ್ತಾರಲ್ಲ ಟೈಮ್ ಚೇಂಜಸ್ ಎವ್ರಿಥಿಂಗ್ ಅಂತ, ಅದೇ ಥರ ಟೈಮ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನನ್ನ ಟೈಮು ಎಲ್ಲ ಚೇಂಜ್ ಆಗುತ್ತೆ. ಕೆಲವ್ರಿಗೆ ನಾವು ಎಷ್ಟೇ ಕೆಲಸ ಮಾಡಿ ಏನೇ ಮಾಡು ಕೆಲವ್ರಿಗೆ ತೃಪ್ತಿನೇ ಆಗಲ್ಲ. ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ನನ್ನ ಮನೇಲಿ ಮಾತ್ರ ಹಂಗಲ್ಲ, ಎಲ್ಲರ ಮನೇಲೂ ಹಂಗೇನ ಗೊತ್ತಿಲ್ಲ. ಬಟ್ ಅವ್ರು ತೃಪ್ತಿ ಪಡಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇಟ್ಸ್ ಓಕೆ, ನಾನು ತಲೆನೇ ಕೆಡಿಸ್ಕೊಳ್ಳೋದು ಯಾರು ಇವಾಗ ಅನ್ನೋದು ಮಾಡೋರು ಮಾಡ್ಕೊಳ್ಳಿ. ನಾನು ಎಷ್ಟೇ ಕೆಲಸ ನಮ್ದು ಅಷ್ಟು ನೋಡ್ಕೊಳ್ತಾ ಇರಬೇಕು ಅಂತ ಅಂದ್ಕೊಂಡು ಯಾರು ಏನೇ ಅಂದರೂ ನಾನು ಇವಾಗ ತಲೆ ಕೆಡಿಸ್ಕೊಳ್ಳಲ್ಲ. ಅನ್ನೋರು ಅಂತ ಇಲ್ಲಿ ಒಂದು ನನಗೆ ಎಷ್ಟಾಯಿತು ಅಷ್ಟು ನೋಡ್ಕೊಂತೀನಿ, ಮನೆ ಕೆಲಸ ಮಾಡ್ಕೊತೀನಿ. ನನಗೆ ಎಷ್ಟು ನನ್ನ ಮನೆ ಮಕ್ಕಳು ಅಷ್ಟೇ ನಮ್ಮ ಪ್ರಪಂಚ. ಇನ್ಯಾರ ಬಗ್ಗೆಯೂ ನನ್ನ ತಲೆ ಕೆಡಿಸ್ಕೊಂಡು ಹೋಗಲ್ಲ. ಕರ್ಮ ರಿಟರ್ನ್ ಅಂತ ಅದೇ ಥರನೇ ಕರ್ಮ. ಇವತ್ತಲ್ಲ ನಾಳೆ, ಇವತ್ತು ನನಗೆ ಅಂದಿದ್ದ ನಾಳೆ ನಿಮ್ಮ ಮಕ್ಕಳಿಗೆ. ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಬಂದು ಸ್ವಲ್ಪ ನೆಲ ಒರೆಸ್ತಾ ಇದ್ದೀನಿ. ನೆಲ ಒರೆಸೋದಕ್ಕೆ ನೆಲ ಒರೆಸಕ್ಕೆ ನೀರು ತೊಗೊಬಂದಿದ್ದೀನಿ. ಇನ್ನೂ ನಮ್ಮ ಥರ ಕೈಯಲ್ಲಿ ಒರೆಸ್ತೀರಾ? ನಾನು ಅದು ಎಷ್ಟಲ್ಲಿ ನೆಲ ಕಡ್ಡಿ ತೊರೆಸ್ಕೊಂಡಿದ್ದೀನಿ, ಗೊತ್ತಿಲ್ಲ ಕಡ್ಡಿ ಒರೆಸೋದು. ಆದರೆ ಒಂದು ಮಾಪ್ ಅಂತಾರಲ್ಲ, ಅದನ್ನ ಒಂದು ವಾರನೂ ಯೂಸ್ ಮಾಡಲ್ಲ. 3 ಸಲ ತರಿಸಿದ್ದೀನಿ, 3 ಸಲಿನೂ ಕಡ್ಡಿ ಮುರಿದಾಕ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಯಾವುದು ಬೇಡ, ನಿಮ್ಗೆ ಎಷ್ಟು ಸುಮ್ಮನೆ ತಂದು ವೇಸ್ಟ್ ಮಾಡ್ತೆ ಅಂತ ನಮ್ಮ ಮನೆಯವ್ರು ಬೈತಾರೆ ಅಂದ್ಬಿಟ್ಟು ಇವಾಗ ಈ ಥರ ಬಟ್ಟೆಲಿ ಒರೆಸ್ತಾ ಇದ್ದೀನಿ. ಇವಾಗಿನಲ್ಲೇ ನಾವು ಕಡ್ಡಿ ಅದು ಇದು ಅಂತ ಅನ್ನೋದು, ಅವಾಗಿನ ಕಾಲದಲ್ಲೆಲ್ಲ ಮೈ ಬಗ್ಸಿ ಕೆಲಸ ಮಾಡ್ತಾಯಿದ್ರು. ನೆಲ ಎಲ್ಲ ಕೈಯಲ್ಲೇ ಒರೆಸ್ತಾ ಇದ್ರು, ಬಟ್ಟೆ ಒಳಗಡೆ ಒರೆಸ್ತಾ ಇದ್ರು, ಮೈ ಬಗ್ಸಿ ಎದ್ದಿ ಮಾಡಿ. ಅದಕ್ಕೆ ಅವ್ರು ಅಷ್ಟೊಂದು ಸ್ಟ್ರೆಂತ್ ಆಗಿದ್ರು. ನಾವು ಇವಾಗ ಎಲ್ಲ ಶಾರ್ಟ್ ಕಟ್ ಮಾಡಿ ಇವಾಗ ಅದಕ್ಕೆ ನಮಗೆ 106 ಕಾಯಿಲೆ, ಆ ಕಾಯಿಲೆ, ಈ ಕಾಯಿಲೆ ಅಂತ ಇರ್ತೀವಿ. ಅದಕ್ಕೆ ನಾನು ಈಗಿರೋ ಮನೇಲಿ ಎಕ್ಸಸೈಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಾ ಇದ್ದೀನಿ. ಸ್ಕೂಲಿಂದ ಇವಾಗ ಇಬ್ಬರು ಬಂದಿದ್ದಾರೆ. ಅವನು 1:15ಗೆ ಬರ್ತಾನೆ, ಇವನು 4:15ಗೆ ಬರ್ತಾನೆ. ಬಂದಿದ ತಕ್ಷಣ ಟಿ ವಿ ಅಷ್ಟೇ. ಇಲ್ಲೊಬ್ಬ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ತೀಟೆ ಅಂದರೆ ಒಟ್ಟು ತೀಟೆ ಇವನು. ನೋಡೋಕೆ ಮಾತ್ರ ಸೈಲೆಂಟು, ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಸೈಲೆಂಟಾಗಿ ಕೂತಿರೋದು. ಇಲ್ಲ ಅಂದರೆ
ತೀಟೆ ಅಂದರೆ ತೀಟೆ ಮಾಡ್ತಾನೆ. ಹಾಯ್ ಮಾಡೋ. ಹಾಯ್. ಸಿ ಯು ಟಾಟಾ ಅಲ್ಲ, ಹಾಯ್ ಅನು. ಸ್ನಾನ ಎಲ್ಲ ಮುಗಿಸಿ ದೇವರಿಗೆಲ್ಲ ರೆಡಿ ಮಾಡಿ ಇವಾಗ ಒಂದು ಸ್ವಲ್ಪ ತಲೆ ಆರಿಸ್ಕೊಳ್ಳೋಣ ಅಂತ ಬಂದೆ. ವೆದರ್ ಕೋಲ್ಡ್ ಇರೋದ್ರಿಂದ ನಾನು ಇದ್ರಲ್ಲಿ ಜಾಸ್ತಿ ಮಾಡ್ಕೊಳ್ಳಲ್ಲ, ಆದರೆ ಕೋಲ್ಡ್ ವೆದರ್ ಇರೋದ್ರಿಂದ ಅದಕ್ಕೋಸ್ಕರನೇ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಮೊದಲೇ ನಂದು ಹೇರ್ ಬಂದು ತಿನ್ನಾಗೈತೆ. ಇನ್ನು ಇದ್ರಲ್ಲಿ ಮಾಡ್ಕೊಂಡ್ರಂತೂ ಇನ್ನು ಹೇರ್ಸ್ ಎಲ್ಲ ಹೇರ್ ಲಾಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಹೇರ್ಸ್ ಎಲ್ಲ ಯೂಸ್ ಮಾಡಲ್ಲ ನಾನು. ಇವತ್ತು ಒಳ್ಳೆ ದಿನ ಯೂಸ್ ಮಾಡ್ತಾರೆ. ತಂದಾಗಿಂದ ಒಂದು 3 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ನನಗೆ ಭಯ, ಇದನ್ನ ಯೂಸ್ ಮಾಡೋದಕ್ಕೆ, ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಭಯ ಆಗುತ್ತೆ. ಮಕ್ಕಳಿದ್ದಾಗಂತೂ ನಾನು ಯೂಸೇ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಮಕ್ಕಳು ನಾನು ಏನು ಮಾಡಿರ್ತೀನಿ ಅದನ್ನ ಕಾಪಿ ಮಾಡ್ತಾರೆ. ಇದನ್ನ ಎತ್ಕೊಂಡು ಬೇಕಾದ್ರೆ ಇವಾಗ ನಾನು ಹೇರ್ ಡ್ರೈ ಮಾಡ್ಕೊಂಡೆ ಅಂತ ಇವತ್ತು ಮಾಡ್ಕೊಂಡ್ಬಿಡ್ತಾರೆ ಬೇಕಾದರೆ ಅವರು. ಅದಕ್ಕೋಸ್ಕರ ಭಯ, ಯಾಕೆ ಇದು ಮಾಡೋದು ಅಂದ್ಬಿಟ್ಟು ಇದನ್ನ ನಾನು ಅವರಿಗೆ ತೋರಿಸೇ ಇಲ್ಲ. ಇವತ್ತು ಮಾಡ್ಕೋಬೇಕಾದ್ರೆ ಇವಾಗ ನೋಡಿಬಿಟ್ಟು ಇದು ಮಾಡ್ತಾ ಇದ್ದಾರೆ, ನನಗೆ ಮಾಡು ಅಂತ. ನಾನಿಲ್ಲಿ ಸಿಂಪಲ್ಲಾಗಿ ದೇವ್ರ ಪೂಜೆನ ಮುಗಿಸ್ಕೊಂಡೆ. ನಾನು ಎಷ್ಟೇ ಬೇಗ ಪೂಜೆ ಬೆಳಗ್ಗೆನೇ ಮಾಡಬೇಕು ಅಂದ್ಕೊಂಡ್ರೂ ಬೆಳಗ್ಗೆ ಮಾಡೋಕ್ಕಾಗಿಲ್ಲ. ಸಂಜೆನೇ ಪೂಜೆ ಮಾಡಿದ್ದಾಯಿತು. ಭಗವದ್ಗೀತೆನ ಯಾಕೆ ಓದಬೇಕು ಅಂದ್ರೆ, ಹಿಂದೂಗಳಿಗೆ ಇದು ಒಂದು ಪವಿತ್ರವಾದ ಗ್ರಂಥ. ಪವಿತ್ರವಾದ ಗ್ರಂಥ ಅಂದ್ರೆ, ನೀವು ಶ್ರೀಕೃಷ್ಣ ಗೊತ್ತಲ್ವಾ? ಕೃಷ್ಣ, ಬೆಣ್ಣೆ ಕೃಷ್ಣ ನೋಡ್ತಿರಲ್ಲ ನೀವು ಟಿವಿ ಒಳಗಡೆ. ಆ ಕೃಷ್ಣ ಇದನ್ನ ಅವನು ಶ್ರೀಕೃಷ್ಣ ಬೋಧನೆ ಮಾಡಿರೋದು ಅಂತ ಹೇಳಿದ್ರೆ, ಹೇಳ್ತಾ ಇರೋದು ನಮ್ಗೆ ಹೇಗಿರ್ಬೇಕು. ನಾನಿಲ್ಲಿ ನನ್ನ ಮಕ್ಕಳಿಗೆ ಭಗವದ್ಗೀತೆನ ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ಈ ಬುಕ್ ಬಂದು ನಾನು ತೊಗೊಂಡು ಒಂದು 5 ಇಯರ್ಸ್ ಆಯಿತು. ಬಟ್ ನಾನು ಇದರಲ್ಲಿ ಬರೀ 2 ಅಧ್ಯಾಯ ಮುಗಿಸಿದೆ. ಆದರೂ ನನ್ನ ಮಕ್ಕಳಿಗೆ ನಾನು ಇದನ್ನ ಹೇಳ್ಕೊಂಡು ಕೊಡಬೇಕು ಅಂತ ತುಂಬ ದಿನದ ಆಸೆ. ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ಈ ಬೇರೆ ಧರ್ಮದವರಾದರೆ ಅವರವ್ರ ಗ್ರಂಥಗಳನ್ನ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಓದಿಸ್ತಾರೆ. ಆದರೆ ನಾವು ನಮ್ಮ ಮಕ್ಕಳಿಗೆ ಓದು ಅಂತಲೇ ಇರಿಸ್ಬಿಡ್ತೀವಿ. ನಮ್ಮ ಧರ್ಮದ ಬಗ್ಗೆ ಆಗಲಿ, ನಮ್ಮ ಇದ್ರ ಬಗ್ಗೆನಾಗಲಿ ಏನೂ ನಾವು ಹೇಳ್ಕೊಂಡು ಕೊಡಲ್ಲ. ಅದು ಅವತ್ತಿಂದನೂ ನನಗೆ ಆಸೆ, ನನ್ನ ಮಕ್ಕಳಿಗೆ ಭಗವದ್ಗೀತೆನ ಓದಿಸ್ಬೇಕು ಅಂತ. ಅದಕ್ಕೆ ನಾನಿಲ್ಲಿ ಅವರಿಗೆ ಫ್ರೀ ಇರೋದಿಲ್ವಲ್ಲ, ಸ್ಕೂಲು, ಟ್ಯೂಷನ್ನು ಅದು ಇದು ಅಂತ ಇರ್ತಾರೆ. ಅದಕ್ಕೋಸ್ಕರ ನಾನು ಎವ್ರಿ ಸಂಡೇ ಅವರಿಗೆ ಭಗವದ್ಗೀತೆ ಹೇಳ್ಕೊಂಡು ಕೊಡ್ತೀನಿ. ನಾನು ಬಂದು 2ನೇ ಅಧ್ಯಾಯ ಮುಗಿಸಿ 3ನೇ ಅಧ್ಯಾಯದಲ್ಲಿದ್ದೀನಿ. ಆದರೆ ನನ್ನ ಮಕ್ಕಳಿಗೆ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಅವರಿಗೆ ಒಂದೊಂದೇ ಶ್ಲೋಕ, 1ನೇ ಅಧ್ಯಾಯದಲ್ಲಿ ಇವಾಗ 2ನೇ ಶ್ಲೋಕದಲ್ಲಿ ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ಶ್ರೀಕೃಷ್ಣ ಇಷ್ಟ ತಾನೇ? ಶ್ರೀಕೃಷ್ಣ ಇಷ್ಟ ಇಲ್ವಾ? ನನಗೆ ರಾಮ ಇಷ್ಟ. ನಿಂಗೆ? ನನಗೆ ರಾಮ ಇಷ್ಟ. ಕೃಷ್ಣ ರಾಮ ಇಷ್ಟ. ಕೃಷ್ಣನೇ ರಾಮ ಆಗಿದ್ದು. ವಿಷ್ಣು ನಾರಾಯಣ ವಿಷ್ಣು. ಇಲ್ಲ ನೋಡಿ, ನೀವು ಟಿವಿಲಿ ನೋಡ್ತಿರಲ್ಲ,
ಇದು ಕಾಳಿಂಗನ್ನ ಮರ್ದನ ಮಾಡಿರೋದು ಶ್ರೀಕೃಷ್ಣ. ಇದು ಶ್ರೀಕೃಷ್ಣ, ಇದು ನಾರಾಯಣ. ಮತ್ತು ನನ್ನ ಮಕ್ಕಳು ಕೂಡ ತುಂಬ ಇಂಟ್ರೆಸ್ಟಾಗಿ ಭಗವದ್ಗೀತೆ ಕೇಳ್ತಾರೆ ಮತ್ತು ಅಲ್ಲಿರೋ ಪಾತ್ರಗಳ ಬಗ್ಗೆ ಕೇಳ್ತಾರೆ. ಇವ್ರು ಯಾರು ಅಂತೆಲ್ಲ ಕೇಳ್ತಾರೆ. ನನಗಂತೂ ತುಂಬ ಖುಷಿಯಾಗುತ್ತೆ ನನ್ನ ಮಕ್ಕಳು ಇಷ್ಟು ಇಂಟ್ರೆಸ್ಟ್ ಪಟ್ಟು ಕೇಳ್ತಾರಲ್ಲ ಭಗವದ್ಗೀತೆ ಅಂತ. ಮತ್ತು ಅವರಿಗೆ ತುಂಬ ಸ್ಟೋರೀಸು ಆ ಥರ ಅಂದರೆ ತುಂಬ ಇಷ್ಟ, ತುಂಬ ಇಂಟ್ರೆಸ್ಟಾಗಿ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಭಗವದ್ಗೀತೆನ ಅವರಿಗೆ ಓದಿಸ್ತಾ ಇದ್ದೀನಿ. ಒಂದೊಂದು ಗೀತ ಓದೋದ ಸರಿನಾ? ದೇಹವೆಂಬ ವಾಹನ ಅಂದ್ರೆ ನಮ್ಮ ದೇಹ ಅನ್ನೋದು ಒಂದು ವೆಹಿಕಲ್ ಇದ್ದಂಗೆ, ಅದರಲ್ಲಿ ವ್ಯಕ್ತಿಯು ಪ್ರಯಾಣಿಕ, ನಾವು ಅದರಲ್ಲಿ ಪ್ರಯಾಣ ಮಾಡೋದು. ಬುದ್ಧಿಯು ಚಾಲಕ, ನಮ್ಮ ಬುದ್ಧಿ ಏನ್ ಮಾಡುತ್ತೆ? ಡ್ರೈವರ್ ಇದ್ದಂಗೆ ಬುದ್ಧಿ ಓಡಿಸುತ್ತೆ. ಮನಸ್ಸು ಚಾಲನೆ, ನಮ್ಮ ಮನಸ್ಸು ಏನ್ ಮಾಡ್ತದೆ? ಚಾಲನೆ ಅಂದ್ರೆ ಮುಂದಕ್ಕೆ ಹೋಗೋದು, ಮುಂದೆ ಹೋಗೋದಲ್ಲ ಹಂಗೆ. ನಿಯಂತ್ರಿಸುವ ಸಾಧನ ಮತ್ತು ಇಂದ್ರಿಯಗಳು ಕುದುರೆಗಳು. ಇಂದ್ರಿಯಗಳು ಅಂದ್ರೆ ಯಾವ್ಯಾವ? ಇಂದ್ರಿಯ ಮೀನ್ಸ್ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ ಅಂದ್ರೆ ಐಸ್, ನೋಸ್, ಟಂಗ್, ಇಯರ್ಸ್ ಅಂಡ್ ಸ್ಕಿನ್. ಎಸ್. ಈ ರೀತಿಯಲ್ಲಿ ಆತ್ಮನು ಮನಸ್ಸು ಮತ್ತು ಇಂದ್ರಿಯಗಳ ಸಹವಾಸದಲ್ಲಿ ಸುಖ ಪಡುತ್ತಾನೆ ಅಥವಾ ಕಷ್ಟಪಡುತ್ತಾನೆ. ಹೀಗೆ ಮಹಾಚಿಂತಕರು ಅರ್ಥ ಮಾಡಿಕೊಳ್ಳುತ್ತಾರೆ. ಬರೀ ಎಷ್ಟೋ ಯೂಟಿ ಮಾರ್ಕ್ಸ್? ಕಂಪ್ಯೂಟರ್ 9 ಇನ್ನೊಂದು ಹಾಫ್ ಮಾರ್ಕ್ಸ್ ಇಲ್ಲಿ. ಇದೆ. ನೆಕ್ಸ್ಟ್ ಮ್ಯಾಥ್ಸ್ 7. ಮ್ಯಾಥ್ಸು ಯಾಕೆ ಅಷ್ಟೊಂದು ಕಮ್ಮಿ? ಏನಕ್ಕೆ ಕೊಡಿಲಿ? ಏನು ರಾಂಗ್ ಮಾಡಿದ್ಯಾ? ಅಷ್ಟೊಂದು ಕಮ್ಮಿ ತೆಗ್ದಿದ್ಯಾ? ಕೊಡಿಲಿ, ಕೊಡಿಲ್ಲ ಕೊಡು. ನಾನು ಇದು ಹೇಳ್ಕೊಂಡ್ಕೊಟ್ಟಿಲ್ಲ. ಡಿಫ್ರೆನ್ಸು 5 ಡಿಫ್ರೆನ್ಸು ಕಮ್ಮಿ ಮಾಡ್ಕೊಂಡು ಲೆಸ್ ಮಾಡ್ಕೊಂಡು ಹೋಗ್ಬೇಕಿದ್ದು. ಹೆಂಗೆ ಬರ್ದಿದ್ಯಾ ಅಲ್ಲಿ? 55 ಆದಮೇಲೆ 50 ಆದಮೇಲೆ 45 ಆದಮೇಲೆ 40. ನೀನೇನು ಬರ್ದಿದ್ಯಾ ಅಲ್ಲಿ ನಂಬರು? ಇದು ಹೇಳ್ಕೊಟ್ಟಿದ್ದೆ ತಾನೇ ನಾನು ನಿನಗೆ? ಮತ್ತೆ ಹೇಳ್ಕೊಟ್ಟಿರ್ಲಿಲ್ವಾ? ಮತ್ತೆ ಇವಾಗ 40 ಇದೆ 5 ಕಮ್ಮಿ ಏನು ಹೇಳು? 39, 38, 37, 36, 35. ಹಾಂ, ನೀನೇನು ಬರ್ದಿದ್ಯಾ ಅಲ್ಲಿ? 26 ಬರ್ದಿದ್ಯಾ? ರಾಂಗ್, ಅದಕ್ಕೇನೇನೆ. ನೀನೇನು ಮಾಡ್ತಿದ್ಯೋ? ಬರೀ ತಿಲಕ್ ಅಂತ ಬರ್ಕೊ ಬಂದಿದ್ಯಾ? ಯಾಕೆ? ಬರೀ ನೋಡದ ತಿಲಕ್ ಅಂತ ಇಲ್ಲಿ ಬರೀ. ಏಯ್, ಯು ಶಟ್ ಯುವರ್ ಮೌತ್ ಅಂಡ್ ರೀಡ್. ಏ ಕಳ್ಳ. ಒಂದು ಫಸ್ಟ್ ಇಂದ THILAK. ರಾಂಗು. ಫಸ್ಟ್ ಇಂದ ಬರೀ ಬರ್ದಿದ್ಯಾ? ಅದನ್ನೇ ಪ್ರಾಕ್ಟೀಸ್ ಮಾಡಿದ್ಯಾ? ಮ್ಯಾಮ್ ನೋಡೇ ಇಲ್ಲ. ತಿಲಕ್ ಸ್ಪೆಲ್ಲಿಂಗು THILAK. ನೀನು ತಿರ್ಗಾ ಡಬಲ್ ಎಲ್ ಯಾಕೆ ಬರೀ? ಅದನ್ನೇ ಪ್ರಾಕ್ಟೀಸ್ ಮಾಡಿದ್ಯಾ, ಅದಕ್ಕೆ ರಾಂಗ್ ಆಗಿರೋದು ನೀನು. ನಾನೇನು ಬರ್ದಿದ್ದೀನಿ? THILAK. ರಾಂಗ್ ಬರ್ದೆ ಪ್ರಾಕ್ಟೀಸ್ ಮಾಡಿ, ಇವಾಗ ಅದೇ ಬರುತ್ತೆ. ಅಲ್ಲಿ ಬರಿ ಬೇಡ ಬಿಡು, ಇಲ್ಲಿ ಬರಿ. ಬೇಡ ಚಿನಿ, ಅಲ್ಲಿ ಬರಿ ಬೇಡ ಬಿಡು, ಇಲ್ಲಿ ಬರಿ. THILAK. ಇಲ್ಲಿ ಹೊಡಿಯೋ ಫುಲ್ಲು ಬರೀ ಬ್ಲಾಕ್ ನೋಡ್ದವನೆ. ಅದು ಚೀಟಿಂಗ್ ಮಾಡಿ ಎಸ್ ಹಂಗಾಗಿ ನಮ್ಗೆ ಗೊತ್ತಿಲ್ದಂಗೆ ಒಂದೊಂದೇ ಎತ್ಕೊಂಡಿದ್ದಾರೆ. ಅಯ್ಯೋ, ವೈಟ್ ಕೊಡಿದ್ರೆ ಏನು ಹೇಳು? ವೈಟ್ ಕೊಡಿದ್ರೆ ಏನು ಹೇಳು? ಎಲ್ಲ ಪಾಲು ನಿನ್ನದ್ರೆ ಕಳಿಬೇಕು. ಅಪ್ಪ ಕಟ್ಟಬೇಕು, ಅಪ್ಪ ಎಲ್ಲ ಕಟ್ಟಬೇಕು.
ಇನ್ನು ಓದಿದ್ದೆಲ್ಲ ಆದಮೇಲೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಮಗೆ ಟೈಮ್ ಸಿಕ್ತಾಗೆಲ್ಲ ಅವ್ರ ಜೊತೆ ಕೇರಮ್ ಬೋರ್ಡ್ ಏನಾದ್ರು ಆಡ್ತೀವಿ. ನಮಗೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ, ಅವ್ರಿಗೂ ಮೈಂಡು ಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಯಾವ ಟೈಮ್ ಸಿಕ್ತಾಗೆಲ್ಲ ಗೇಮ್ ಆಡ್ತೀವಿ. ಇವತ್ತು ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.